ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಕರ್ನಾಟಕ ಸರ್ಕಾರ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ನೇಕಾರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ. ಫ್ರೆಂಡ್ಸ್ ಇವತ್ತಿನ ನೋಡೋದು ಏನಪ್ಪ ಅಂದರೆ, ನೇಕಾರ ಕುಟುಂಬದ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಅಧಿಕೃತ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡಬೇಕನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಪದವಿಗಿಂತ ಮುಂಚೆ ಪದವಿ, ಆಮೇಲೆ ಡಿಗ್ರಿ, UG, PG, MBBS, BTech ಎಲ್ಲ PG ಪೋಸ್ಟ್ ಗ್ರಾಜುಯೇಟ್ ಕೋರ್ಸ್ಗಳಿಗೆ ಓದ್ತಾ ಇರ್ತಕ್ಕಂಥ ಹುಡುಗಿಯರು ಮತ್ತು ಪುರುಷರಿಗೆ ಏನು ಮಾಡ್ತಾಯಿದ್ದಾರೆ ಅಂದರೆ, ಕೈಮಗ್ಗ ಇಲಾಖೆ ವತಿಯಿಂದ, ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ಇಲಾಖೆ ವತಿಯಿಂದ, ಕರ್ನಾಟಕ ಕೈಮಗ್ಗ ಜವಳಿ ಇಲಾಖೆ ವತಿಯಿಂದ ವಿವಿಧ ಕೋರ್ಸ್ಗಳು ಓದ್ತಾ ಇರ್ತಕ್ಕಂಥ ನೇಕಾರರ ಮಕ್ಕಳಿಗೆ ಸ್ಕಾಲರ್ಶಿಪ್ ಹಣನ ಬಿಡುಗಡೆ ಮಾಡಲಿಕ್ಕೆ ಅರ್ಜಿನ ಆಹ್ವಾನ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಡಿಗ್ರಿ ಓದ್ತಾ ಇದ್ದರೆ ಅಂದರೆ ITI, ಡಿಪ್ಲೊಮಾ, PUC ಓದ್ತಾ ಇದ್ದರೆ 2,500 ರೂಪಾಯಿ ಹುಡುಗರಿಗೆ ಮತ್ತು 3,000 ರೂಪಾಯಿ ಹುಡುಗಿಯರಿಗೆ. BA, BSc, BCom, MBBS, BE, BTech ವೃತ್ತಿಪರ ಕೋರ್ಸ್ಗಳನ್ನ ಓದ್ತಾ ಇದ್ದರೆ 5,000 ರೂಪಾಯಿ ಹುಡುಗರಿಗೆ, 5,500 ರೂಪಾಯಿ ಹುಡುಗಿಯರಿಗೆ. ಮತ್ತು LLB, ಪ್ಯಾರಾಮೆಡಿಕಲ್, B.Pharm, ನರ್ಸಿಂಗು ಇತ್ಯಾದಿ ಕೋರ್ಸ್ಗಳನ್ನ ಓದ್ತಾ ಇದ್ದರೆ 7,500 ರೂಪಾಯಿ ಹುಡುಗರಿಗೆ ಮತ್ತು 8,000 ರೂಪಾಯಿ ಹುಡುಗಿಯರಿಗೆ. MBBS, BTech ಮತ್ತು ಎಲ್ಲ ಪೋಸ್ಟ್ ಗ್ರಾಜುಯೇಟ್ ಕೋರ್ಸು MA, MCom, MSc ಓದ್ತಾ ಇದ್ದರೆ ಅಂಥ ಹುಡುಗರಾಗಿದ್ದರೆ 10,000 ರೂಪಾಯಿ ಮತ್ತು ಹುಡುಗಿಯರಾಗಿದ್ದರೆ 11,000 ರೂಪಾಯಿನ ಕೊಡ್ತಾರೆ. ಹೆಣ್ಣು ಮಕ್ಕಳ ಓದಿಗೆ ಹೆಚ್ಚಿನ ಆದ್ಯತೆ ನೀಡಬೇಕಂತೇಳಿ ಎಲ್ಲ ಅಂತಲೂ 500 ರೂಪಾಯಿ ಅಧಿಕ ಧನ ಸಹಾಯವನ್ನು ನೀಡ್ತಾ ಇದ್ದೀವಿ. ಹಿಂದೆ ಅರ್ಜಿ ಸಲ್ಲಿಸಿ ನಿಮ್ಮ ಶೈಕ್ಷಣಿಕ ಪ್ರಗತಿಯನ್ನು ಖಚಿತಪಡಿಸಿಕೊಳ್ಳಿ ಅಂತೇಳಿ ಕರ್ನಾಟಕ DTH.org ಅಂದರೆ ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು ಕೈಮಗ್ಗ ಜವಳಿ ಇಲಾಖೆ ವತಿಯಿಂದ ಅಧಿಕೃತವಾಗಿ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ವೆಬ್ಸೈಟ್ನು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಕಾಣ್ತದಿಂದ ಭಾವಿಸ್ತಾ ಇದ್ದೀನಿ. ಕೈಮಗ್ಗ ಅಭಿವೃದ್ಧಿ ಇಲಾಖೆ ವತಿಯಿಂದ ಈಗ ಅಫಿಷಿಯಲಾಗಿ ಕೊಟ್ಟಿದ್ದಾರೆ. ಇಲ್ಲಿ ಕಾಣ್ತಾ ಇದೆ, ಕೈಮಗ್ಗ ಜವಳಿ ಇಲಾಖೆ ವತಿಯಿಂದ ಇಲ್ಲಿ ಅಫಿಷಿಯಲಾಗಿ ಡಿಸ್ಪ್ಲೇನು ಕೂಡ ಮಾಡಿದ್ದಾರೆ. ಏನಪ್ಪ ಅಂದರೆ, ಯೋಜನೆ ಮಾಡಲಿಕ್ಕೆ ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ವಿವಿಧ ವಿದ್ಯಾರ್ಥಿಗಳಿಗೆ ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ವಿವಿಧ ವಿದ್ಯಾರ್ಥಿಗಳಿಗೆ ಅಫಿಷಿಯಲಾಗಿ ನೇಕಾರ ಮಕ್ಕಳಿಗೆ ಉನ್ನತ ಶಿಕ್ಷಣ ಪ್ರೋತ್ಸಾಹ ಮಾಡಲಿಕ್ಕೆ ಕರ್ನಾಟಕ ರಾಜ್ಯದ ಯಾವುದೇ ಭಾಗದಲ್ಲಿ ಅಧಿಕೃತವಾಗಿ ನೋಂದಣಿಯಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಲ್ಲಿ BA, BSc, BCom, PUC, ITI, ಡಿಪ್ಲೊಮಾ, B.Pharm ಎಲ್ಲ ಕೋರ್ಸ್ ಓದ್ತಾ ಇರ್ತಕ್ಕಂಥ ನೇಕಾರ ಮಕ್ಕಳಿಗೆ ವಿದ್ಯಾರ್ಥಿ ನೀಡುವ ಯೋಜನೆಯನ್ನು ಕೂಡ ಇಲಾಖೆ ವತಿಯಿಂದ ನೇಕಾರ ಸಮ್ಮಾನ ಯೋಜನೆಯಡಿ ನೋಂದಾಯಿತ ಕೈಮಗ್ಗ ನೇಕಾರರ ಮಕ್ಕಳಿಗೆ ಏನಪ್ಪ ಅಂತಂದರೆ ಮೆಟ್ರಿಕ್ ನಂತರದ ಏನಪ್ಪ ಅಂದರೆ ಅರ್ಜಿನ ಆಹ್ವಾನ ಮಾಡಿದರೆ. ಅರ್ಜಿನ ಎಲ್ಲಿ ಸಲ್ಲಿಸಬೇಕಪ್ಪ ಅಂದರೆ, ಸೇವಾ ಸಿಂಧು ತಂತ್ರಾಂಶದ ಮುಖಾಂತರ ಅಥವಾ ಕರ್ನಾಟಕ ಮತ್ತು ಗ್ರಾಮವನ ಕೇಂದ್ರದಲ್ಲಿ ಮಾತ್ರ ಈ ಸೇವೆ ಲಭ್ಯ ಇರುತ್ತೆ ಮತ್ತು ಅದನ್ನು ನಿಗದಿತ ಶುಲ್ಕ ಪಾವತಿ ಮಾಡಿ ಅರ್ಜಿನ ಸಲ್ಲಿಸಬೇಕು. ಮೂರನೇದಾಗಿ ಏನಪ್ಪ ಅಂದರೆ, ತದನಂತರ ವಿದ್ಯಾರ್ಥಿ ವೇತನಕ್ಕಾಗಿ ನೇಕಾರರ ಮಕ್ಕಳು ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದಲ್ಲಿ ಕೂಡ ಆನ್ಲೈನ್ ಮುಖಾಂತರ ಪ್ರತ್ಯೇಕವಾಗಿ ಅರ್ಜಿನ ಕೂಡ ಸಲ್ಲಿಸಬೇಕು ಅಂತಲೂ ಕೂಡ ಕೊಟ್ಟಿದ್ದಾರೆ. ಹಾಗೆ ಸೇವಾ ಸಿಂಧು ಹಾಗೂ SSB ಪೋರ್ಟಲ್ ಎರಡೂ ಮಾಹಿತಿ ಹೊಂದಾಣಿಕೆ ಆದ ನಂತರ ಮಾತ್ರ ಏನಪ್ಪ ಅಂದರೆ ಸದರಿ ಸೂಚನೆ ಅನ್ವಯ, ಮಾರ್ಗಸೂಚಿ ಅನ್ವಯ ಪೋಸ್ಟ್ ಮೆಟ್ರಿಕ್ ಹಾಗೂ ಉನ್ನತ ವಿದ್ಯಾಭ್ಯಾಸಕ್ಕೆ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಧಾರ್ ಜೋಡಣೆ ಆಗಿರುತ್ತೆ ಬ್ಯಾಂಕ್ ಅಕೌಂಟಿಗೆ ಏನಪ್ಪ ಅಂದರೆ ನಗದು DB ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ವಿದ್ಯಾರ್ಥಿ ಅದರ ಮೊತ್ತವನ್ನು ಅವರಿಗೆ ಪಾವತಿ ಮಾಡ್ತೀವಿ ಅಂತ ಕೂಡ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗೆ www.karnataka.dth.org ಕೂಡ ಏನಪ್ಪ ಅಂದರೆ ವೀಕ್ಷಿಸಬಹುದು ಅಂತ ಕೂಡ ಅಫಿಷಿಯಲಾಗಿ ತಿಳಿಸ್ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ಅಫಿಷಿಯಲಾಗಿ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಆಗಿದೆ. ಫ್ರೆಂಡ್ಸ್, ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಈಗ ಅಫಿಷಿಯಲಾಗಿ ಈ ಪರ್ಟಿಕ್ಯುಲರು ಅರ್ಜಿನ ಸಲ್ಲಿಸಬೇಕಂತ ವೇಟ್ ಮಾಡ್ತಾರೆ ಅವರೆಲ್ಲ ಕೂಡ ಅರ್ಜಿನ ಸಲ್ಲಿಸ್ಬೋದು. ಫ್ರೆಂಡ್ಸ್, ಹಾಗಾಗಿ ಇದೊಂದು ಬಿಗ್ ಅಪ್ಡೇಟು. ಈ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯೋಜನೆ ಲಾಗಿನ್ ಮತ್ತು ಅದರ ಜೊತೆಗೆ ನೀವೇನು ಮಾಡ್ಬೇಕಂದ್ರೆ ಸೇವಾ ಸಿಂಧು ವೆಬ್ ಪೋರ್ಟಲು ಮತ್ತು ಅದರ ಜೊತೆಗೆ SSBನಲ್ಲಿ ಕೂಡ ಸಪ್ರೇಟಾಗಿ ಅರ್ಜಿ ಹಾಕಿದ್ರೆ ಅಂದರೆ ನಿಮಗೆ 8,000, 10,000, 11,000ವರೆಗೂ ಕೂಡ ಏನಪ್ಪ ಅಂದರೆ ಸ್ಕಾಲರ್ಶಿಪ್ ಹಣ ನಿಮ್ಮ ಅಕೌಂಟಿಗೆ ಡೈರೆಕ್ಟ್ ಆಧಾರ್ ಲಿಂಕ್ ಆಗಿರ್ತಕ್ಕಂಥ ಬ್ಯಾಂಕ್ ಅಕೌಂಟಿಗೆ ನೇರವಾಗಿ ಜಮಾ ಆಗುತ್ತೆ. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ನೇಕಾರ ಮಕ್ಕಳಿಗೆ ವಿದ್ಯಾರ್ಥಿ ವೇತನಕ್ಕೆ ಯಾವುದಾದ್ರು ಅಫಿಷಿಯಲ್ ಆಗಿರ್ತಕ್ಕಂಥ ಮಾಹಿತಿ ಇದಾವೋ ಅಥವಾ ಯಾವುದು ಬರ್ತಾವೋ ಏನಂತ ಕೇಳಿದ್ರು, ತಿಳಿಸ್ಕೊಟ್ಟಿದ್ದೀನಿ. ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್. ಫ್ರೆಂಡ್ಸ್, ಹಾಗಾಗಿ ಈ ವಿಡಿಯೋ ಮಾಹಿತಿ ಇಷ್ಟ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ